ನಮಸ್ಕಾರ. ನಾವು ಚುನಾವಣೆ ಫಲಿತಾಂಶ ಅಂತ ತಕ್ಷಣ ಏನ್ ಯೋಚನೆ ಮಾಡ್ತೀವಿ? ಯಾರು ಗೆದ್ರು, ಯಾರು ಸೋತ್ರು, ಕೇವಲ ಸಂಖ್ಯೆಗಳು ಅಲ್ವಾ? ಆದ್ರೆ ಆ ಸಂಖ್ಯೆಗಳ ಹಿಂದೆ ಜನರ ಒಂದು ಮೌನ ಸಂಭಾಷಣೆ ಇರುತ್ತೆ. ಅವರ ದಿನನಿತ್ಯದ ಬದುಕಿನ, ಅವರ ಕಷ್ಟ ಸುಖಗಳ ಒಂದು ಪ್ರತಿಧ್ವನಿ ಅದು. ಈ ವಿಶ್ಲೇಷಣೆಯಲ್ಲಿ ನಾವು ಯಾವುದೇ ಪಕ್ಷದ ಪರವಾಗ್ಲಿ ವಿರೋಧವಾಗ್ಲಿ ಇಲ್ಲ. ನಮ್ಮ ಉದ್ದೇಶ ಒಂದೇ: ಜನ ಕೊಟ್ಟ ತೀರ್ಪಿನ ಹಿಲ್ಲಿನ ಸತ್ಯ ಏನು, ಅದನ್ನ ಅಂಕಿಅಂಶಗಳ ಮೂಲಕ ಆಡಳಿತದ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಬನ್ನಿ, ಈ ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನ ಬಿಟ್ಟು ನೇರವಾಗಿ ನೆಲದ ವಾಸ್ತವಕ್ಕೆ ಇಳಿಯೋಣ. ನಮ್ಮ ಈ ಪಯಣ ಶುರುವಾಗೋದು ತುಮಕೂರು ನಗರದಿಂದ. ಇಲ್ಲಿನ ಜನರ ನಾಡಿಮಿಡಿತ ಹೇಗಿದೆ ಅಂತ ನೋಡೋಣ. ತುಮಕೂರು ಕರ್ನಾಟಕದ ಒಂದು ಪ್ರಮುಖ ನಗರ. ಆದರೆ ಇದು ಬರೀ ನಕ್ಷೆಯಲ್ಲಿರೋ ಒಂದು ಜಾಗ ಅಲ್ಲ. ಇದು ಲಕ್ಷಾಂತರ ಜನರ ಮನೆ, ಅವರ ಬದುಕು, ಅವರ ಕನಸುಗಳು, ಅವರ ಸವಾಲುಗಳು, ಅವರ ನಿರೀಕ್ಷೆಗಳು ಎಲ್ಲವೂ ಇಲ್ಲೇ ಇದೆ. ಇಲ್ಲಿನ ಜನರ ದೈನಂದಿನ ಅನುಭವಗಳೇ ಅಲ್ವಾ ಮುಂದಿನ ಆಡಳಿತಕ್ಕೆ ದಾರಿ ತೋರಿಸಬೇಕಾಗಿರೋದು. ನೀವಿಲ್ಲಿನ ಜನರನ್ನ ಮಾತಾಡಿಸಿದ್ರೆ ಕೇಳುಬರುವ ಮೊದಲ ಮತ್ತು ಅತೀ ದೊಡ್ಡ ದೂರು ಅಂದ್ರೆ ರಸ್ತೆಗಳ ಬಡ್ಡೆ. ನಗರದ ಒಳಗಿನ ರಸ್ತೆಗಳು ಹದಗೆತ್ತು ಹೋಗಿವೆ. ಇದು ಬರೀ ಓಡಾಡೋಕೆ ಕಷ್ಟ ಅಂತಲ್ಲ, ಇದು ಜನರ ದಿನನಿತ್ಯದ ಬದುಕಿನ ವೇಗವನ್ನೇ ಕಡಿಮೆ ಮಾಡಿಬಿಡುತ್ತೆ. ವ್ಯಾಪಾರ, ಮಕ್ಕಳ ಶಾಲೆ, ಆಸ್ಪತ್ರೆ ಹೀಗೆ ಎಲ್ಲದರ ಮೇಲೂ ನೇರ ಪರಿಣಾಮ. ಇನ್ನು ಅರ್ಧಕ್ಕೆ ನಿಂತಿರುವ ರಿಂಗ್ ರೋಡ್ ನಗರದ ಬೆಳವಣಿಗೆಗೆ ಹಾಕಿದ ಒಂದು ದೊಡ್ಡ ಅಡ್ಡಗೋಡೆ ಇದ್ದಾಗೆ. ಇನ್ನು ಎರಡನೇ ಸಮಸ್ಯೆ ನೀರು. ನೀರಿಲ್ಲದೆ ಜೀವನ ಸಾಧ್ಯನಾ? ಆದ್ರೆ ಇಲ್ಲಿನ ಹಲವಾರು ಬಡಾವಣೆಗಳಿಗೆ ಇದು ದಿನನಿತ್ಯದ ಚಿಂತೆ. ಪೈಪ್ ಮೂಲಕ ಮನೆ ಮನೆಗೆ ನೀರು ಬರೋದು ಇನ್ನೂ ಕನಸಾಗೇ ಉಳಿದಿದೆ. ಜನ ದುಬಾರಿ ಹಣ ಕೊಟ್ಟು ಟ್ಯಾಂಕರ್ ನೀರನ್ನೇ ಅವಲಂಬಿಸಿದ್ದಾರೆ. ಇದು ಬರೀ ಹಣದ ಹೊರೆ ಅಲ್ಲ, ಇದು ಜನರ ಘನತೆಯ ಪ್ರಶ್ನೆ ಕೂಡ. ಮೂರನೇದಾಗಿ, ಬಹುಶಃ ಎಲ್ಲಕ್ಕಿಂತ ಗಂಭೀರವಾದ ಸಮಸ್ಯೆ ಅಂದ್ರೆ ಉದ್ಯೋಗ. ಯುವಕರಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ. ಸ್ಥಳೀಯವಾಗಿ ಉದ್ಯೋಗ ಕೊಡುವಂತಹ ದೊಡ್ಡ ಕಂಪನಿಗಳೂ ಇಲ್ಲ. ಇದರಿಂದ ಓದಿದ ಯುವಕ ಯುವತಿಯರು ತಮ್ಮ ಭವಿಷ್ಯದ ಬಗ್ಗೆ ಚಿಂತೆಯಲ್ಲಿದ್ದಾರೆ. ಈ ಆರ್ಥಿಕ ಅಭದ್ರತೆ ಇಡೀ ಸಮಾಜದ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ? ಸರಿ, ಜನರ ಈ ಭಾವನೆಗಳು, ಈ ನೋವು, ಇದೆಲ್ಲ ವೋಟಿಂಗ್ ಮೆಷಿನ್ನಲ್ಲಿ ಸಂಖ್ಯೆಗಳಾಗಿ ಹೇಗೆ ಬದಲಾಗಿದೆ? ಬನ್ನಿ ನೋಡೋಣ. ಯಾಕೆಂದ್ರೆ ಸಂಖ್ಯೆಗಳು ಸುಳ್ಳು ಹೇಳಲ್ಲ, ಅವು ಆಡಳಿತಕ್ಕೆ ಹಿಡಿದ ಕನ್ನಡಿ. ಈ ಟೇಬಲ್ ಅನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಒಟ್ಟನೋಟಕ್ಕೆ ನೋಡಿದ್ರೆ 2018ರಲ್ಲೂ 2023ರಲ್ಲೂ ಗೆದ್ದಿದ್ದು ಒಂದೇ ಪಕ್ಷ. ಆದ್ರೆ ಆಳವಾದಿ ನೋಡಿದಾಗ ಕಥೆನೇ ಬೇರೆ ಇದೆ. ನೋಡಿ, 2023ರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದೆ. ಅಂದ್ರೆ ಹೆಚ್ಚು ಜನ ವೋಟು ಮಾಡಿದ್ದಾರೆ. ಆದ್ರೂ ಗೆದ್ದ ಅಭ್ಯರ್ಥಿಗೆ ಸಿಕ್ಕಿರೋ ಒಟ್ಟು ವೋಟುಗಳು ಕಡಿಮೆಯಾಗಿವೆ. ಅಷ್ಟೇ ಅಲ್ಲ, ಗೆಲುವಿನ ಅಂತರ ಕೂಡ ಬಹಳ ಕುಸಿದಿದೆ. 2018ರಲ್ಲಿ ಗೆಲುವಿನ ಅಂತರ ಎಷ್ಟಿತ್ತು? 5293 ವೋಟುಗಳು. ಇದು ಒಂದು ಸ್ಟೇಬಲ್ ಆದ, ಸ್ಪಷ್ಟವಾದ ಜನಾದೇಶ ಅಂತ ಹೇಳಬಹುದು. ಆದ್ರೆ 2023ಕ್ಕೆ ಬನ್ನಿ, ಈ ಅಂತರ ಸೀದಾ 3198ಕ್ಕೆ ಇಳಿದಿದೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದೊಂದು ಎಚ್ಚರಿಕೆಯ ಸಂಕೇತ. ಜನಾದೇಶ ದುರ್ಬಲವಾಗಿದೆ ಅನ್ನೋದರ ಸ್ಪಷ್ಟ ಸೂಚನೆ ಇದು. ಜನರಿಗೆ ಬದಲಾವಣೆ ಬೇಕಿಲ್ಲದಿರಬಹುದು, ಆದ್ರೆ ಅವರಿಗೆ ಸಮಾಧಾನ ಇಲ್ಲ, ಅಸಮಾಧಾನ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಹಾಗಾದ್ರೆ ಈ ಜನಾದೇಶ ಯಾಕೆ ಕುಸಿಯಿತು? ಆಡಳಿತದ ಅಡಿಪಾಯದಲ್ಲಿ ಬಿರುಕು ಮೂಡಿದ್ದು ಎಲ್ಲಿ? ಬನ್ನಿ, ಇದರ ಮೂಲ ಕಾರಣಗಳನ್ನು ಹುಡುಕೋಣ. ಪ್ರತಿಯೊಂದು ರಾಜಕೀಯ ಪರಿಸ್ಥಿತಿಗೂ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇರ್ತವೆ. ಇಲ್ಲಿ ಅಧಿಕಾರದಲ್ಲಿದ್ದವರಿಗೆ ಪಕ್ಷದ ಬಲವಾದ ನೆಟ್ವರ್ಕ್, ರಾಷ್ಟ್ರೀಯ ಯೋಜನೆಗಳು ಇದೆಲ್ಲ ಪ್ಲಸ್ ಪಾಯಿಂಟ್ಸ್. ಆದ್ರೆ ಇನ್ನೊಂದ್ ಕಡೆ ಗೆಲುವಿನ ಅಂತರ ಕಡಿಮೆ ಆಗ್ತಿರೋದು, ನಾವು ಈಗಷ್ಟೇ ಮಾತಾಡಿದ ರಸ್ತೆ, ನೀರಿನಂತಹ ಜನರ ಮೂಲಭೂತ ಸಮಸ್ಯೆಗಳು ಇವೇ ದೊಡ್ಡ ಮೈನಸ್ ಪಾಯಿಂಟ್ಸ್ ಆದ್ವು. ಮುಂದಿನ ದಾರಿಯಲ್ಲಿ ಅವಕಾಶಗಳೂ ಇವೆ, ಅಪಾಯಗಳೂ ಇವೆ. ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಉದ್ಯೋಗ ಸೃಷ್ಟಿ ಮಾಡುತ್ತೀವಿ ಅನ್ನೋ ಭರವಸೆಯನ್ನ ನಿಜ ಮಾಡೋದು ಒಂದು ದೊಡ್ಡ ಅವಕಾಶ. ಆದ್ರೆ ಜಾತಿ ಆಧಾರಿತ ವೋಟುಗಳು ಒಂದೆಡೆ ಸೇರೋದು ಮತ್ತು ಜನರಿಗೆ ಕೊಟ್ಟ ಸ್ಥಳೀಯ ಭರವಸೆಗಳನ್ನ ಈಡೇರಿಸದೇ ಇರೋದು ಅಷ್ಟೇ ದೊಡ್ಡ ಅಪಾಯವನ್ನು ತರಬಹುದು. ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ನೆಲ್ಲ ಒಟ್ಟಾಗಿಸಿ ನೋಡಿದ್ರೆ 3 ಮುಖ್ಯ ಕಾರಣಗಳು ಕಾಣಿಸುತ್ತವೆ. 1, ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗೆ ಒಂಥರ ಬೇಸರ ಬಂದಿದೆ. ಹಳೇದನ್ನೇ ಮತ್ತೆ ಮತ್ತೆ ಹೇಳೋದ್ರಿಂದ ಪ್ರಯೋಜನವಿಲ್ಲ. 2, ಅಭಿವೃದ್ಧಿಯಲ್ಲಿರೋ ಅಂತರ. ದಿನ ಹೊಂಡ ಬಿದ್ದ ರಸ್ತೆಯಲ್ಲಿ ಓಡಾಡಿ ನೀರಿಗೋಸ್ಕರ ಕಾಯೋ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತೆ. 3, ಉದ್ಯೋಗದ ತೀವ್ರ ಬಿಕ್ಕಟ್ಟು. ಯುವಕರಿಗೆ ಕೆಲ್ಸ ಇಲ್ಲ ಅಂದಾಗ ಸಮಾಜದಲ್ಲಿ ಅಸಮಾಧಾನ ಹೆಚ್ಚಾಗೋದು ಸಹಜ. ನೋಡಿ, ಉತ್ತಮ ಆಡಳಿತ ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಗೌರವಿಸೋದು.
ಆ ಗೌರವ ಶುರುವಾಗೋದೇ ಅವರ ಮಾತುಗಳನ್ನ, ಅವರ ಕಷ್ಟಗಳನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದ್ರಿಂದ. ಸಾರ್ವಜನಿಕವಾಗಿ ಮಾತಾಡುವಾಗ ಪ್ರತಿಯೊಂದು ಮಾತಿಗೊಂದು ಜವಾಬ್ದಾರಿ ಇರ್ಬೇಕು, ಅದು ಸತ್ಯದಿಂದ ಕೂಡಿರ್ಬೇಕು. ಇದೇ ಅಲ್ವಾ ಪ್ರಜಾಪ್ರಭುತ್ವದ ಅಡಿಪಾಯ? ಸರಿ, ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾಯ್ತು. ಈಗ ಪರಿಹಾರದ ದಾರಿ ಯಾವುದು ಅಂತ ನೋಡೋಣ. ಇದು ಬರೀ ಮುಂದಿನ ಎಲೆಕ್ಷನ್ ಗೆಲ್ಲೋ ತಂತ್ರ ಅಲ್ಲ. ಇದು ಒಂದು ಒಳ್ಳೆಯ ಆಡಳಿತ ಕೊಡೋದಕ್ಕೆ ಬೇಕಾದ ಒಂದು ನೀಲನಕ್ಷೆ, ಒಂದು ಬ್ಲೂ ಪ್ರಿಂಟ್. ಮೊದಲನೇ ಕೆಲ್ಸ ಮೂಲಸೌಕರ್ಯ. ತಕ್ಷಣ ಮಾಡ್ಬೇಕಾಗಿರೋದೇನು? ಯುದ್ಧೋಪಾದಿಯಲ್ಲಿ ರಸ್ತೆ ಗುಂಡಿಗಳ್ನ ಮುಚ್ಚಬೇಕು, ನೀರಿಲ್ದ ಕಡೆಗೆ ಟ್ಯಾಂಕರ್ಗಳ್ನ ಕಳಿಸ್ಬೇಕು. ಎರಡನೇದಾಗಿ ಆ ಅರ್ಧಕ್ಕೆ ನಿಂತಿರೋ ರಿಂಗ್ ರೋಡ್ ಯೋಜನೆಗೆ ಇಂತಿಷ್ಟು ಹಣ, ಇಂತಿಷ್ಟು ಸಮಯದಲ್ಲಿ ಮುಗಿಸ್ತೀವಿ ಅಂತ ಜನರಿಗೆ ಸ್ಪಷ್ಟವಾಗಿ ಹೇಳಬೇಕು. ಹಾಗೇನೆ ಅಮೃತ್ ಯೋಜನೆಯಡಿ ನಗರದ 90% ಮನೆಗಳಿಗೆ ಪೈಪ್ ನೀರ್ ಕೊಡೋಕೆ ಒಂದು ಸರ್ವೆ ಶುರು ಮಾಡ್ಬೇಕು. ಎರಡನೇ ಅತಿ ಮುಖ್ಯವಾದ ವಿಚಾರ ಉದ್ಯೋಗ. ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಿಂದ 2026ರ ಒಳಗೆ ಸುಮಾರು 88,000 ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನೋ ಭರವಸೆ ಇದೆ. ಈ ಭರವಸೆಯನ್ನ ನಿಜ ಮಾಡಕ್ಕೆ ಹೊಸದಾಗಿ ಬರೋ ಇಂಡಸ್ಟ್ರಿಗಳಿಗೆ ಬೇಕಾದ ಸ್ಕಿಲ್ಸ್ ಕಲ್ಸೋ ಟ್ರೈನಿಂಗ್ ಸೆಂಟರ್ಗಳನ್ನ ತೆರಿಬೇಕು. ನಮ್ಮ ಸ್ಥಳೀಯ ಯುವಕರಿಗೆ ಇಂಟರ್ನ್ಶಿಪ್ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಮೂರನೆಯದಾಗಿ ಜನರ ಜೊತೆಗಿನ ಸಂಪರ್ಕ. ಸಮಾಜದ ಪ್ರತಿಯೊಂದು ವರ್ಗದ ಜೊತೆಗೂ ನೇರವಾಗಿ ಮಾತಾಡಬೇಕು. ಯುವಕರ ಸಮಸ್ಯೆಗಳೇ ಬೇರೆ, ಮಹಿಳೆಯರ ನಿರೀಕ್ಷೆಗಳೇ ಬೇರೆ. ಹಾಗೆಯೇ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಆಕಾಂಕ್ಷೆಗಳು ಬೇರೆ ಇರ್ತವೆ. ಅವರೆಲ್ಲರನ್ನೂ ಅರ್ಥ ಮಾಡಿಕೊಂಡು ಅವರವರ ಅಗತ್ಯಕ್ಕೆ ತಕ್ಕ ಹಾಗೆ ಸ್ಪಂದಿಸಬೇಕು. ಈ ಎಲ್ಲವನ್ನೂ ಒಂದು ಚೌಕಟ್ಟಿನಲ್ಲಿ ತರೋಣ. ನಾವಿದನ್ನ ಚತುರ್ಮುಖ ಸಿದ್ಧಾಂತ ಅಂತ ಕರೀತೀವಿ. ಅಂದ್ರೆ 4 ಮುಖದ ಕಾರ್ಯತಂತ್ರ. 1 ಅಟ್ಯಾಕ್, ಅಂದ್ರೆ ವಿರೋಧಿಗಳ ವೈಫಲ್ಯಗಳನ್ನ ಎತ್ತಿ ತೋರಿಸಿ. 2 ಅಫರ್ಮ್, ಅಂದ್ರೆ ನಿಮ್ಮ ಆಡಳಿತದ ಸ್ಥಿರತೆ ಮತ್ತು ಸಾಧನೆಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡಿ. 3 ಇನೋವೇಟ್, ಅಂದ್ರೆ ಸ್ಮಾರ್ಟ್ ಸಿಟಿಯಂತಹ ಹೊಸ ಯೋಜನೆಗಳ ಮೂಲಕ ಜನರಲ್ಲಿ ಭರವಸೆ ಮೂಡಿಸಿ. 4 ಪ್ರೊಟೆಕ್ಟ್, ಅಂದ್ರೆ ಜನರ ಆಸ್ತಿ, ಸುರಕ್ಷತೆ ಮತ್ತು ಹಿತಾಸಕ್ತಿಗಳನ್ನ ನಾವು ರಕ್ಷಣೆ ಮಾಡ್ತೀವಿ ಅನ್ನೋ ಭರವಸೆ ನೀಡಿ. ಈ ನೀಲನಕ್ಷೆಯ ಅಂತಿಮ ಗುರಿ ಬರೀ ಮುಂದಿನ ಚುನಾವಣೆಯನ್ನ ಗೆಲ್ಲೋದಲ್ಲ, ಅದಕ್ಕಿಂತ ದೊಡ್ಡದು. ಅದು ಜನರ ವಿಶ್ವಾಸವನ್ನ ಮತ್ತೆ ಗಳಿಸೋದು. ಇದು ಒಂದೇ ದಿನದಲ್ಲಿ ಆಗೋ ಕೆಲ್ಸ ಅಲ್ಲ, ಇದೊಂದು ನಿರಂತರವಾದ ಪ್ರಕ್ರಿಯೆ. ಈ ನಂಬಿಕೆ ಗಳಿಸೋಕೆ ಒಂದು ಸ್ಪಷ್ಟವಾದ ಪ್ಲಾನ್ ಬೇಕು. ತಕ್ಷಣ ಏನ್ ಮಾಡ್ಬೇಕು? ಎಲ್ಲೆಲ್ಲಿ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ ತೀವ್ರವಾಗಿದೆಯೋ, ಉದಾಹರಣೆಗೆ ವಾರ್ಡ್ 6, ವಾರ್ಡ್ 12, ಅಲ್ಲೆಲ್ಲ ಫಾಸ್ಟ್ ಆಕ್ಷನ್ ಟೀಮ್ಸ್ ಕಳಿಸ್ಬೇಕು. ಮುಂದಿನ 3 ತಿಂಗಳಲ್ಲಿ ವಾರ್ಡ್ 21ರ ತರಹ ನಿರುದ್ಯೋಗ ಹೆಚ್ಚಿರೋ ಕಡೆ ಶಾಸಕರ ಸಭೆ ಮಾಡಿ ಉದ್ಯೋಗ ಮೇಳಗಳನ್ನ ಆಯೋಜಿಸಬೇಕು. 6 ತಿಂಗಳೊಳಗೆ ಸಿಟಿ ಹೆಲ್ಪ್ಲೈನ್ಗೆ ಬರೋ ದೂರುಗಳ ಡೇಟಾ ಇಟ್ಕೊಂಡು ನಮ್ಮ ಕೆಲ್ಸ ಹೇಗಿದೆ ಅಂತ ಜನರೇ ನೋಡೋ ಹಾಗೆ ಒಂದು ಪಬ್ಲಿಕ್ ಡ್ಯಾಶ್ಬೋರ್ಡ್ ಮಾಡಬೇಕು. ಆದ್ರೆ ಒಂದು ವಿಷಯ ಮೆಂತಿರ್ಲಿ, ಈ ರೀತಿ ಜನರ ಡೇಟಾ ಬಳಸುವಾಗ ಬಹಳ ಜಾಗರೂಕರಾಗಿರಬೇಕು. ಭಾರತದ ಹೊಸ ದತ್ತಾಂಶ ಸಂರಕ್ಷಣಾ ಕಾನೂನಿನ ಪ್ರಕಾರ ಪ್ರತಿಯೊಬ್ಬರ ಖಾಸಗಿತನವನ್ನ, ಅವರ ಒಪ್ಪಿಗೆಯನ್ನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ಡೇಟಾ ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡ್ಲೇಬೇಕು. ಕೊನೆಯದಾಗಿ ಅಭ್ಯರ್ಥಿಯ ಬಗ್ಗೆ ಮಾತಾಡೋಣ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಅವರನ್ನ ಮತ್ತೆ ನಿಲ್ಲಿಸಬಹುದಾದ ಸಾಧ್ಯತೆ 100ಕ್ಕೆ 65 ಇದೆ. ಅಂದ್ರೆ ಅವರು ಗೆಲ್ಲಬಲ್ಲರು, ಆದ್ರೆ ಅವರಿಗೆ ಇನ್ನಷ್ಟು ಸಪೋರ್ಟ್ ಬೇಕು. ಅವರು ಸ್ಥಳೀಯ ನಾಯಕ ಅನ್ನೋ ವಿಚಾರದಲ್ಲಿ 100ಕ್ಕೆ 60 ಅಂಕ ಇದೆ. ಅಂದ್ರೆ ಅವರು ಜನರಿಗೆ ಪರಿಚಿತ ಮುಖ, ಆದ್ರೆ ಜನರ ಜೊತೆಗಿನ ಸಂಪರ್ಕವನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು. ಹಾಗಾಗಿ ನಮ್ಮ ದತ್ತಾಂಶ ಆಧಾರಿತ ಅಂತಿಮ ಶಿಫಾರಸ್ಸು ತುಂಬಾನೇ ಸ್ಪಷ್ಟವಾಗಿದೆ. ಈಗಿರೋ ಶಾಸಕರನ್ನೇ ಉಳಿಸ್ಕೊಳ್ಳಿ, ಆದ್ರೆ ಅವರ ಜೊತೆ ಕೆಲವು ಹೊಸ ಉತ್ಸಾಹಿ ಸ್ಥಳೀಯ ಮುಖಂಡರನ್ನ ಸೇರಿಸಿ ಮತ್ತು ಮಾಡರ್ನ್ ಟೆಕ್ನಾಲಜಿ ಬಳಸಿ ಪ್ರಚಾರವನ್ನ ಮತ್ತಷ್ಟು ಬಲಪಡಿಸಿ. ಕೊನೆಗೆ ಒಂದು ಪ್ರಶ್ನೆ: ಚುನಾವಣೆ ಗೆದ್ದ ತಕ್ಷಣ ಎಲ್ಲ ಮುಗೀತಾ? ಅಥವಾ ಅಲ್ಲಿಂದಾನೇ ನಿಜವಾದ ಕೆಲಸ ಶುರುವಾಗುತ್ತಾ? ಜನಾದೇಶ ಅನ್ನೋದು ಗೋಡೆ ಮೇಲೆ ಹಾಕೋ ಒಂದು ಪ್ರಶಸ್ತಿ ಪತ್ರ ಅಲ್ಲ, ಅದೊಂದು ಪವಿತ್ರವಾದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಉಳಿಸ್ಕೊಳ್ಳಕ್ಕೆ ನಿರಂತರ ಪ್ರಯತ್ನ, ಜನರ ಬಗ್ಗೆ ನಿಜವಾದ ಕಾಳಜಿ ಬೇಕೇ ಬೇಕು. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 080-420-41602. Purpose Beyond Politics.